ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 93 ವರ್ಷದ ಅಜ್ಜಿಗೆ ಪೆರೋಲ್. ಡೌರಿ ಕಿರುಕುಳ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ರು ನಾಗಮ್ಮ ಅನ್ನೋರು. ಕಳೆದ 11 ತಿಂಗಳಿಂದ ಜೈಲಿನಲ್ಲಿದ್ದಾರೆ ನಾಗಮ್ಮ. ಇವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ವಯೋಸಹಜ ಕಾರಣದಿಂದ ಹಾಸಿಗೆ ಬಿಟ್ಟು ಮೇಲಕ್ಕೆ ಏಳಲಾರದ ಸ್ಥಿತಿಯಲ್ಲಿದ್ದಾರೆ. ಜೈಲಿನ ಮಹಿಳಾ ಸಿಬ್ಬಂದಿಯೇ ನಾಗಮ್ಮ ಅವರ ಆರೈಕೆ ಮಾಡ್ತಾ ಇದ್ರು. ಕಳೆದ 11 ತಿಂಗಳಿಂದ ಜೈಲಿನಲ್ಲಿದ್ದಾರೆ ನಾಗಮ್ಮ. ಮಲಮೂತ್ರಕ್ಕೂ ಎದ್ದು ಹೋಗದ ಸ್ಥಿತಿಯಲ್ಲಿದ್ದಂತಹ ನಾಗಮ್ಮಗೆ ಪೆರೋಲ್. ಇತ್ತೀಚೆಗೆ ಜೈಲಿಗೆ ಭೇಟಿ ಕೊಟ್ಟಿದ್ರು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ. ಕೈದಿ ನಾಗಮ್ಮ ಸ್ಥಿತಿಗೆ ಮರುಗಿ ಸುಪ್ರೀಂಗೆ ಮೇಲ್ಮನವಿಗೆ ಸೂಚಿಸಿದ್ರು. ಆ ಪ್ರಕ್ರಿಯೆ ಪೂರ್ಣವಾಗಿಲ್ಲದಿದ್ರೂ ಕೂಡ ಪೆರೋಲ್ ಮೇಲೆ ಅರ್ಜಿಯನ್ನ ರಿಲೀಸ್ ಮಾಡಲಾಗಿದೆ. ಸದ್ಯ 93ರ ಕೈದಿ ನಾಗಮ್ಮ 90 ದಿನಗಳ ಪೆರೋಲ್ ಮೇಲೆ ಬಿಡುಗಡೆಯಾಗ್ತಾ ಇದ್ದಾರೆ. ಅರ್ಜಿಯನ್ನ ಜೈಲಿನಿಂದ ಕರ್ಕೊಂಡು ಹೋಗಿದ್ದಾರೆ ಕುಟುಂಬಸ್ಥರು. ಭಾವನಾತ್ಮಕ ಸನ್ನಿವೇಶಕ್ಕೆ ಕಲಬುರಗಿ ಸೆಂಟ್ರಲ್ ಜೈಲ್ ಸಾಕ್ಷಿಯಾಯಿತು. ನೋಡಿ, ಡೌರಿ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ನಾಗಮ್ಮ ಒಳಗಾಗಿದ್ರು. 93 ವರ್ಷ ಅಜ್ಜಿಗೆ ವಯಸ್ಸಿವಾಗ. ಪೆರೋಲ್ ಮೇಲೆ ಅವರನ್ನ 90 ದಿನಗಳ ಅಂದ್ರೆ 3 ತಿಂಗಳ ಪೆರೋಲ್ ಮೇಲೆ ಅವರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಕುಟುಂಬಸ್ಥರು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಎದ್ದೇಳಕ್ಕೆ ಆಗಲ್ಲ ಅವರಿಗೆ. ಮಲಮೂತ್ರಕ್ಕೂ ಕೂಡ ಎದ್ದು ಹೋಗಲಾರದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಒಂದು ರೀತಿ ಭಾವನಾತ್ಮಕ ಸನ್ನಿವೇಶನೇ ಹೌದು ಇದು. ಆ ಪರಿಸ್ಥಿತಿಯಲ್ಲಿ ಅವರು ಜೈಲಿನಲ್ಲಿ ಹೇಗೆ ಕಾಲ ಕಳೆಯಬಹುದು, ಹೇಗಿರಬಹುದು? ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ರು ಅವರು.